ಆ, ನನ್ನ ಪ್ರಶ್ನೆ ಆಪ್ತವಾಣಿಯ ಬಗ್ಗೆ ಇದೆ ಸರ್. ಹ್ಮ್ ಆ, ಆಪ್ತವಾಣಿಯನ್ನು ಓದುವ ಸರಿಯಾದ ಕ್ರಮ ಹೇಗಿರುತ್ತೆ ಅಂತ. ಅಂದ್ರೆ ಆಪ್ತವಾಣಿ 1, 2, 3, 4 ಇದೆ. ಅಂದ್ರೆ ಅದೇ ರೀತಿಯಿಂದ ಓದಿ ತಿಳ್ಕೊಂಡು ಒಂದು ಪೂರ್ಣ ಓದಿ ತಿಳ್ಕೊಂಡು 2ಕ್ಕೆ ಹೋಗ್ಬೇಕಾ, ಇನ್ನು ಓದಿ ತಿಳಿದು 3ನೇದಕ್ಕೆ ಹೋಗ್ಬೇಕಾ, ಸರಿಯಾದ ಕ್ರಮ ಏನು ಎನ್ನುವ ಮಾರ್ಗದರ್ಶನ ಮಾಡಬೇಕು. ಇದರಲ್ಲಿ ಕ್ರಮ ಏನೆಂದ್ರೆ, ಯಾವುದೇ ವಾಣಿ ದಾದಾಜಿಯವರದ್ದು ಓದಿ ಅದು ಜ್ಞಾನವಾಣಿಯಾಗಿದೆ. ಮತ್ತು ಜ್ಞಾನವಾಣಿಯಲ್ಲಿ ಈ ದನೇಶ ಬೇರೆ, ನಾನು ಶುದ್ಧಾತ್ಮನಾಗಿದ್ದೇನೆ, ಇದೇ ಜಾಗೃತಿಯನ್ನು ದಾದಾಜಿ ಹಿಟ್ ಮಾಡ್ತಾರೆ. ಇದು ಜಾಗೃತಿ ವೃದ್ಧಿಸುವ ಮಾತಾಗಿದೆ. ಈಗ ನಿಮಗೆ ಏನಾದರೂ ಪ್ರಾಬ್ಲಮ್ ಬರುತ್ತೆ, ನಿಮಗೆ ಬೇರ್ಪಡಿಸುವ ಜಾಗೃತಿಯನ್ನು ವೃದ್ಧಿಸಬೇಕೆಂದ್ರೆ ಆಪ್ತವಾಣಿ 12ನೇ ಓದಿ. ಕಷಾಯ ವೃದ್ಧಿಸುತ್ತೆ, ಅಹಂಕಾರ ಇದೆ, ಬುದ್ಧಿ ಇದೆ, ತಿಕ್ಕಾಟ ಹೆಚ್ಚಾದರೆ ಅಂದರೆ 9ನೇ ಆಪ್ತವಾಣಿ ಓದಿ. ನಿಮಗೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಬರುತ್ತೆ, ಒಳಗಡೆ ಜ್ಞಾನದ ಅಗತ್ಯವಿದ್ದರೆ 6ನೇ ಆಪ್ತವಾಣಿ ಓದಿ. ಜನರಲ್ ಓದಬೇಕಿದ್ರೆ 1st, 2nd, 3rd, 4th, 5th ಎಲ್ಲ ಜನರಲ್ ವಿಚಾರ ನಿಮಗೆ ಸಿಗ್ಬೋದು. ಅಂದರೆ ಬೇರೆ ಬೇರೆ 5 ಆಪ್ತವಾಣಿವರೆಗೆ ಜನರಲ್ ಮಾತುಗಳಿವೆ, ಮಿಕ್ಸ್ ಮಾತುಗಳು. 6ನೇದ್ದು ವ್ಯವಹಾರದ್ದು, ಅಂದರೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಹೆಚ್ಚಾದರೆ ಜನರು ಹೇಗೆ ಸ್ಥಿರತೆ ಇಟ್ಕೋಬೇಕು, ಅದಕ್ಕಾಗಿ ತುಂಬ ಒಳ್ಳೆಯ ವಿಚಾರ 6ನೇ ಆಪ್ತವಾಣಿಯಲ್ಲಿದೆ. 7ನೇ ಆಪ್ತವಾಣಿಯಲ್ಲಿ ಹಣದ ವ್ಯವಹಾರ ಮತ್ತು ಫ್ಯಾಮಿಲಿ ಪ್ರಾಬ್ಲಮ್, ಚಿಂತೆ, ಬೋರ್ ಆಗೋದು, ಈ ಸಾಮಾನ್ಯ ಜೀವನ ವ್ಯವಹಾರ ಮಾತನ್ನು ತಿಳಿಸಿದ್ದಾರೆ ದಾದಾಜಿಯವರು 7th. 8th ಆಪ್ತವಾಣಿ ಆತ್ಮಕ್ಕಾಗಿದೆ. ನಿಮಗೆ ಆತ್ಮದ ಆಸೆ ಹೆಚ್ಚು ಇದ್ರೆ 3rd ಆಪ್ತವಾಣಿಯಲ್ಲಿ ಆತ್ಮದ ವಿಚಾರ ಸಿಗ್ಬೋದು. 8th ಆಪ್ತವಾಣಿಯಲ್ಲಿ ಆತ್ಮದ ಬಗ್ಗೆ ಸಿಗ್ಬೋದು. ಆಮೇಲೆ 14ನಿಂದ ಎಲ್ಲದರಲ್ಲೂ ಆತ್ಮದ ವಿಚಾರ ಸಿಗ್ಬೋದು. ಮತ್ತು 9th ಆಪ್ತವಾಣಿಯಲ್ಲಿ ಅಹಂಕಾರದ ಎಲ್ಲ ಪ್ರಕಾರದ ಸ್ವರೂಪ ಇದೆ. ಅಡಾಯಿ, ರಿಸಾನ, ಜಗಳ ಮಾಡುವುದು, ಮಮತೆ ಇಟ್ಕೊಳ್ಳೋದು, ಸ್ವಂತದ್ದು ಅಂದರೆ ದಣಿಗಿರಿ ಮಾಡುವುದು, ತಂದೆಯಂತೆ ವರ್ತಿಸುವುದು, ಎಲ್ಲ ರೀತಿಯ ಸ್ವಂತಿಕೆ ಮಾಡುವುದು, ಅಂದರೆ ಲಘುತ, ಗುರುತ, ಲಘುತ್ತಮ ಭಾವ, ತುಂಬ ವಿಚಾರಗಳು ಅಹಂಕಾರ ಸ್ವರೂಪದ ಮಾತು 9ನೇ ಆಪ್ತವಾಣಿಯಲ್ಲಿ ಸಿಗ್ಬೋದು. 10ನೇ ಆಪ್ತವಾಣಿಯಲ್ಲಿ ಮನ, ಬುದ್ಧಿ, ಚಿತ್ತ, ಅಹಂಕಾರದ ಮಾತು ಸಿಗುತ್ತೆ. ಇನ್ ಡೀಟೇಲ್ 1100 ಪುಟದ 2 ಪುಸ್ತಕಗಳಿವೆ. ಇನ್ ಡೀಟೇಲ್ ಸಿಗುತ್ತೆ ಮನ. ಫಸ್ಟ್ ಪಾರ್ಟ್ ಮನದ ಬಗ್ಗೆ ಇದೆ, ಬುದ್ಧಿ, ಚಿತ್ತ, ಅಹಂಕಾರದ ಬಗ್ಗೆ 2nd ಪಾರ್ಟ್. ನಂತರ 11ನೇ ಆಪ್ತವಾಣಿಯಲ್ಲಿ ವ್ಯವಸ್ಥಿತದ ಮಾತು ತಿಳಿಸಿದ್ದಾರೆ. 11ನೇ ಆಪ್ತವಾಣಿ ಪೂರ್ವಾರ್ಧ ಉತ್ತರಾದಲ್ಲಿ ಮೋಸ್ಟ್ ಪ್ರಾಕ್ಟಿಕಲ್ ಮಾತಿದೆ, ವ್ಯವಸ್ಥಿತದ್ದು. ಫಸ್ಟ್ನಲ್ಲಿ ಥಿಯರಿಟಿಕಲ್ ಮಾತಿದೆ, 2nd ಪ್ರಾಕ್ಟಿಕಲ್ ಮಾತಿದೆ. ಇದು ಮಹಾತ್ಮರಿಗೆ ಕೆಲಸಕ್ಕೆ ಬರುತ್ತೆ. 12th ಆಪ್ತವಾಣಿಯಲ್ಲಿ ಮಹಾತ್ಮರಿಗಾಗಿಯೇ ಇದೆ. ಜ್ಞಾನ ಪಡೆದ ಮೇಲೆ ಜಾಗೃತಿ ಬೇರ್ಪಡಿಸುವುದು ಹೇಗೆ, ಶುದ್ಧ ಉಪಯೋಗದಲ್ಲಿ ಹೇಗೆ ಇರಬೇಕು, ಜ್ಞಾತಾದೃಷ್ಟದಲ್ಲಿ ಹೇಗಿರಬೇಕು, ಡಿಸ್ಚಾರ್ಜ್ ಅಂದ್ರೇನು, ಬೇರ್ಪಡಿಸುವುದು ಹೇಗೆ, ಪುರುಷಾರ್ಥ ಹೇಗೆ ಮಾಡುವುದು, ರಿಯಲ್ ಪುರುಷಾರ್ಥ ತಪ ಹೇಗೆ ಮಾಡುವುದು, ವೇದನೆ ಶರೀರಕ್ಕೆ ಬಂದರೆ ಜಾಗೃತಿ ಹೇಗೆ ಭರಿಸೋದು, ವ್ಯವಹಾರ ನಿಶ್ಚಯದ ಭೇದದ ಎಲ್ಲ ಮಾತುಗಳು 12ರಲ್ಲಿ ಸಿಗ್ಬೋದು. 13ರಲ್ಲಿ ಜ್ಞಾನಿ ಪುರುಷರ ಲೆವೆಲ್ನ ಮಾತಿದೆ. ಜ್ಞಾನಿ ಪುರುಷರು ಅವರ ದಶೆ ಹೇಗಿರುತ್ತೆ, ಹೇಗೆ ಅವರು ಜ್ಞಾನಿ ಪದದಲ್ಲಿರ್ತಾರೆ, ನಿರಾಲಂ ದಶೆ, ನಿರ್ವಿಕಲ್ಪ ದಶೆ, ಹೀಗೆ ವಿಭಿನ್ನ ವ್ಯವಹಾರದ ಮಾತು, ವಿಭಿನ್ನ ಜ್ಞಾನದ ಲೆವೆಲ್ನ ಮಾತಿದೆ. ಜನರಲ್ನಲ್ಲಿ ಹೋಗ್ಬೇಕಿದ್ರೆ 1ರಿಂದ 5 ತನಕ ಆಪ್ತವಾಣಿ ಜನರಲ್ ಸಿಗುತ್ತೆ. ಅದರಲ್ಲಿ 3ನೇ ಆಪ್ತವಾಣಿಯಲ್ಲಿ ಕ್ಲೇಶ ವಿರುದ್ಧ ಜೀವನ 2nd ಪಾರ್ಟ್ ಮತ್ತು ಆತ್ಮತತ್ವಜ್ಞಾನ ಮಾತು 1st ಪಾರ್ಟ್ನಲ್ಲಿದೆ. 3rd ಆಪ್ತವಾಣಿಯಲ್ಲಿ ಬೇರೆಲ್ಲ ಜನರಲ್ ಮಾತಿದೆ, 1st, 2nd, 4th, 5th. ಹೀಗೆ ನಿಮಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ, ಯಾರಿಗಾದರೂ ಕೆಲವರಿಗೆ ವ್ಯಾವಹಾರಿಕ ಮಾತು ಹಿಡಿಸ್ತದೆ. ನಾವು ಹೇಳ್ತೇವೆ ಪತಿ ಪತ್ನಿಯ ದಿವ್ಯ ವ್ಯವಹಾರವಿದೆ, ತಾಯಿ ತಂದೆಯ ಮಕ್ಕಳ ವ್ಯವಹಾರ ಇದೆ, ಹಣದ ವ್ಯವಹಾರ ಇದೆ, ಕ್ಲೇಶರಹಿತ ಜೀವನ, ಹೀಗೆ ವ್ಯಾವಹಾರಿಕ ವಿಚಾರ ಓದಿ. ಕೆಲವರಿಗಂತೂ ನನಗೆ ಆತ್ಮದ ವಿಚಾರ ತಿಳಿಬೇಕೆಂದಿರುತ್ತೆ. 3rd ಆಪ್ತವಾಣಿ, 8th ಆಪ್ತವಾಣಿ ಮತ್ತು 14ನೇ ಆಪ್ತವಾಣಿಯಿಂದ ಪ್ರಾರಂಭಿಸಿ. ವಿತರಾಗತೆ ತಿಳಿಬೇಕಿದ್ರೆ ತತ್ವಜ್ಞಾನದ ಮಾತುಗಳು, ಬಯಕೆ ದ್ವೇಷದ ಬಗ್ಗೆ ತಿಳಿಬೇಕಾದ್ರೆ 13ನೇದು ಓದಿ. ಹೀಗೆ ಬೇರೆ ಬೇರೆ ಇದೆ. ತಿಳಿತಲ್ಲ ನಿಮ್ಗೆ? ಹಾ ಗುರುಜಿ, ಧನ್ಯವಾದ. ಪೂಜ್ಯ ಶ್ರೀ, ಹೇಳಿ. ಸಾಮಾಯಿಕ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ಸಾಮಾಯಿಕದಲ್ಲಿ ಮಹಾವೀರ ಭಗವಾನರ ಹಾಗೆ ಪೋಸ್ ಇದೆಯಲ್ಲ, ಹಾಗೆ ಕುಳಿತು. ಇಲ್ಲ, ಹಾಗೆ ಕೂತ್ಕೊಳ್ಬಾರ್ದು. ಸಾಮಾಯಿಕ ಅಂದ್ರೆ ಕಾಲು ಚಾಚಿ ಆರಾಮವಾಗಿ ಸಪೋರ್ಟ್ ಕೊಟ್ಟು ಕೂಡಿ. ನಮ್ಮ ಉಪಯೋಗ ಈ ಪ್ರತಿಕ್ರಮಣ ಏನು, ಯಾರಿಗಾದ್ರೂ ದುಃಖ ನೀಡಿದ್ರೆ ಕ್ರೋಧ, ಮಾನ, ಮಾಯೆ, ಲೋಭ, ಅಭಾವ, ತಿರಸ್ಕಾರ, ದ್ವೇಷ, ಮೋಹದಿಂದ ಆಗ ಪ್ರತಿಕ್ರಮಣ ಮಾಡಬೇಕು. ಯಾರಿಗಾದ್ರೂ ದುಃಖ ಆಗಿದ್ರೆ ಇದಕ್ಕೆ ನಾವು ಪ್ರತಿಕ್ರಮಣ ಅಂತೇವೆ. ಮತ್ತು ಧೀರಜ್ನಿತ ಮಾಡಿಸಬೇಕು. ಧೀರಜ್ ಯಾರಿಗಾದ್ರೂ ದುಃಖ ನೀಡಿದ್ರೆ ಅವರ ಆತ್ಮದಿಂದ ಕ್ಷಮೆಯಾಚಿಸಿ. ಮತ್ತು ಸಾಮಾಯಿಕ ಯಾವುದಕ್ಕೆ ಹೇಳುವುದೆಂದರೆ, ಸಾಮಾಯಿಕದ 2-3 ಪ್ರಕಾರ ಇವೆ. ಅದರಲ್ಲಿ ಒಂದು ವಿಚಾರ ಈ ಲೆವೆಲ್ನದ್ದಾಗಿದೆ. ಯಾವ ಕಾರಣದಿಂದಾಗಿ ಅವರ ಬಗ್ಗೆ ಕ್ರೋಧವಾಯಿತು ಅಥವಾ ಅಭಾವ ತಿರಸ್ಕಾರ ಬಂತು, ಯಾವ ಕಾರಣದಿಂದಾಗಿ, ಸೂಕ್ಷ್ಮದಲ್ಲಿ ಅಭಿಪ್ರಾಯವಿದೆ,
ಏನಾದರೂ ನಮ್ಮ ಅಪೇಕ್ಷೆ ಇದೆಯೇ? ಏನಾದರೂ ನಮ್ಮ ವಿಶೇಷತೆ ಅಹಂಕಾರ ಇದೆಯೇ? ನಮ್ಮ ಬುದ್ಧಿಯ ತಿಕ್ಕಾಟವೇ? ಏನು ದೋಷವಿದೆ ಸೂಕ್ಷ್ಮದಲ್ಲಿ? ಅಂದ್ರೆ ಆ ವ್ಯಕ್ತಿಯೊಂದಿಗೆ ಕೆಟ್ಟ ವ್ಯವಹಾರ ಆಗ್ತಾ ಇರುತ್ತೆ. ಇದು ಯಾವ ಕಾರಣದಿಂದಾಗಿ ಎಂಬುದಕ್ಕೆ ನಾವು ಸಾಮಾಯಿಕ ಅಂತೇವೆ. ಅದರ ಡೀಟೇಲ್ ನಿಮ್ಗೆ ಒಂದಿನದಲ್ಲಿ ಸಿಗಲಾರದು. ಸ್ವಲ್ಪ ಸತ್ಸಂಗದ ಪರಿಚಯದಲ್ಲಿದ್ರೆ, ದಾದಾಜಿಯವರ ಪುಸ್ತಕ ಓದಿ ಸತ್ಸಂಗ ಮಾಡ್ತಾ ಇರಿ. ಅಭಿಪ್ರಾಯ ಏನಿದೆ, ರಾಂಗ್ ಬಿಲೀಫ್ ಏನಿದೆ, ಆಗ್ರಹ ಏನು, ಅಪೇಕ್ಷೆ ಏನು, ಇದೆಲ್ಲ ಮೆಲ್ಲ ಮೆಲ್ಲನೆ ತಿಳಿದ್ರೆ ನಿರುಮಾವರ ದೀಪಕಣ್ಣವರ ಕ್ಯಾಸೆಟ್ ಕೇಳಿ. ಅಂದ್ರೆ ಬೇರೆ ಬೇರೆ ದೋಷದ ಸ್ವರೂಪಕ್ಕೆ ಬೇರೆ ಬೇರೆ ಕ್ಯಾಸೆಟ್ ಇದೆ. ಆ ಕ್ಯಾಸೆಟ್ ಕೇಳಿದ್ರೆ ನಮ್ಗೆ ಅರ್ಥವಾಗುತ್ತೆ ಪ್ರಕೃತಿಯ ದೋಷ ಯಾವ ರೀತಿ ಉತ್ಪನ್ನವಾಗುತ್ತೆ, ಹೇಗೆ ಬೇರ್ಪಡಿಸೋ ಜಾಗೃತಿ ಇರಿಸಬೇಕು, ಹೇಗೆ ಹೊರಗೆ ಬರುವುದೆಂದು. ನಂತರ ಸಾಮಾಯಿಕ ನಿಮ್ಗೆ ಹೆಲ್ಪ್ಫುಲ್ ಆಗ್ಬಹುದು. ಪ್ರತಿಕ್ರಮಣ ಮಾಡುವಾಗ ಒಮ್ಮೊಮ್ಮೆ ತನ್ಮಯ ಆಗಿಬಿಡ್ತೇನೆ, ದುಃಖಿಸುತ್ತೇನೆ, ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಒಳ್ಳೇದು, ಧೀರಜ್ಗೆ ಆಗ್ಲಿ. ಸರಿ, ಧೀರಜ್ನ ಕೆಟ್ಟ ಪರಮಾಣು ಹೋಗಿಬಿಡ್ಲಿ ಪಶ್ಚಾತ್ತಾಪದಿಂದ. ದೋಷದ ಪರಮಾಣು ತುಂಬಾ ಹೋಗಿಬಿಡುತ್ತೆ. ಸಾಮಾಯಿಕ ಮಾಡುವಾಗ ವಿಷಯ ವಿಕಾರಕ್ಕಾಗಿ ಮಾಡುವುದು ಎಂದು ತಿಳಿಯುತ್ತೇನೆ. ಆಗ ನೆನಪಾಗುತ್ತೆ, ಕ್ರೋಧದ ಕ್ಷಣಗಳು ಕಾಣಿಸುತ್ತವೆ. ಆಗ ಅದನ್ನ ಸೈಡ್ನಲ್ಲಿ ಇಡಬೇಕು. ನಡಿಬಹುದು. ನೋಡಿ, ನಮ್ಗೆ ಬಟ್ಟೆ ಒಗಿಲಿಕ್ಕಿದೆ, ರುಮಾಲ್ ಮೊದಲು ಕೈಗೆ ಬಂದ್ರೆ ರುಮಾಲನ್ನು ಒಗೆದು ಬಿಡಿ, ಸಾಕ್ಸ್ ಬಂದ್ರೆ ಸಾಕ್ಸ್ ಒಗೆದು ಬಿಡಿ. ಸರಿ, ಎರಡಾದ್ರೂ ಕಡಿಮೆ ಆಯ್ತಲ್ಲ. ಒಂದ್ ವೇಳೆ ಆದ್ರೆ ಸ್ಪೆಷಲ್ ಜ್ಞಾನ ಇರ್ಲಿ, ವಿಷಯ ವಿಕಾರದ ದೋಷ ಒಗಿಲಿಕ್ಕಿದೆ, ಇನ್ನೊಂದು ಬಂತೆಂದ್ರೆ ಇದನ್ನು ಪೆಂಡಿಂಗ್ ಇಟ್ಟು ಬಂದದ್ದನ್ನು ಒಗೆದು ಬಿಡಿ ನೀವು. ನಿಜವಾಗಿ ನಮ್ಗೆ ನೋಡ್ಬೇಕಾಗಿದೆ ನಿಜವೇನೆಂದ್ರೆ, ಸಾಮಾಯಿಕದ ಪ್ರಕಾರ ಏನೆಂದ್ರೆ ಧೀರಜ್ಗೆ ಏನಾಗುತ್ತೆ, ಧೀರಜ್ನ ಮನ ಏನ್ ಮಾಡುತ್ತೆ, ಬುದ್ಧಿ ಏನ್ ಮಾಡುತ್ತೆ, ಅಹಂಕಾರ ಏನ್ ಮಾಡುತ್ತೆ, ಚಿತ್ತ ಎಲ್ಲಿ ಸುತ್ತಾಡುತ್ತೆ, ಅದನ್ನು ನೋಡುದು ತಿಳಿಯೋದು. ಪೂರ್ತಿ ದಿನದಲ್ಲಿ ಮನ ಅಂತರಾತ್ಮ ಹೇಗೆ ವ್ಯವಹಾರ ಮಾಡಿದೆ ಅದನ್ನು ನೋಡುದು ತಿಳಿಯುವುದು, ಅದೊಂದು ಸಾಮಾಯಿಕದ ಪ್ರಕಾರವಾಗಿದೆ. ವಾಣಿ ಹೇಗೆ ಹೊರಬರುತ್ತೆ, ಯಾರೊಂದಿಗೆ, ಅದನ್ನು ತಿಳಿಯಬೇಕು, ನೋಟ್ ಮಾಡಬೇಕು. ನೋಟೆಡ್ ಇಟ್ ಕಂಟೆಂಟ್ಸ್ ಸ್ಟಡಿ ಮಾಡಬೇಕು. ಸಾಮಾಯಿಕದ ಪ್ರಕಾರ ಪ್ರತಿಕ್ರಮಣ ಮಾಡಬೇಕೆಂದಿಲ್ವೇ? ಅಭ್ಯಂತರವಿಲ್ಲ. ಧೀರಜ್ನಿಂದ ಪ್ರತಿಕ್ರಮಣ ಮಾಡಿಸಬೇಕು, ನೀವು ನೋಡ್ತಿರ್ಬೇಕು, ತಿಳಿಬೇಕು. ನಿಮ್ದು ಸಾಮಾಯಿಕ, ಅದು ಧೀರಜ್ನ ಪ್ರತಿಕ್ರಮಣ ಆಗ್ತಿರುತ್ತೆ. ಜೈ ಸಚ್ಚಿದಾನಂದ. ಜೈ ಸಚ್ಚಿದಾನಂದ. ಜೈ ಸಚ್ಚಿದಾನಂದ. ಹೇಳಿ. ದಾದಾವಾಣಿಯಲ್ಲಿ ಓದಿದೆ, ಈ ವಿತ್ರಾಗಿ ಪುರುಷನು ತನ್ನ ಸ್ವಾಮಿತ್ವದ ಎಲ್ಲ ಕಾಗದ ಪತ್ರ ಹರಿದು ಬಿಟ್ಟಿದ್ದಾನೆ. ಜಗದೀಶ್ ಭಾವನಗರ್. ಮತ್ತು ಮನ ಬುದ್ಧಿ ವಚನದ ಕಡತಗಳನ್ನು ಹರಿದಿದ್ದಾರೆ. ಇದರಲ್ಲಿ ನನ್ನ ದಸ್ತಾವೇಜಿನ ಚಿಂತೆ ಏನಿತ್ತೋ ಅದು ದೂರವಾಗಿಬಿಟ್ಟಿದೆ ಇದು ಓದಿದ ಮೇಲೆ. ಮತ್ತೆ ದಾದಾಜಿ ಇದರಲ್ಲಿ ಮುಂದೆ ಹೇಳಿದ್ದಾರೆ ಏನಂದ್ರೆ, ನಾನಂತೂ ನನ್ನ ಶರೀರದ ಎಲ್ಲ ಕಡತಗಳನ್ನು ಹರಿದಾಕಿದ್ದೇನೆ. ಇದರಿಂದಾಗಿ ಮನ ವಚನ ಬುದ್ಧಿಯ ನನ್ನದು ಕೂಡ ಎಲ್ಲ ದಸ್ತಾವೇಜು ಹರಿದು ಹೋಗಿದೆ, ಎಲ್ಲ ಹರಿದು ಹಂಚಿ ಹೋಗಿದೆ. ಅದರಿಂದ ನನಗೆ ಯಾವುದೇ ಕಷ್ಟ ಅಂತ ಅನ್ಸೋದೇ ಇಲ್ಲ. ಅಲ್ಲದೆ ಯಾರಾದರೂ ಬೈದರೂ ಕೂಡ ನನಗೆ ಬೇಸರ ಆಗೋದೇ ಇಲ್ಲ. ಅಥವಾ ನನ್ನ ವ್ಯಾಪಾರದಲ್ಲಿ ನಷ್ಟ ಆದರೂ ಕೂಡ ನನಗೆ ಅದರಿಂದ ಯಾವುದೇ ಬೇಸರ ಅಂತ ಆಗೋದಿಲ್ಲ. ಮತ್ತು ಇದರಲ್ಲಿ ನನ್ನ ಪ್ರಶ್ನೆ ಏನಂದ್ರೆ, ಈ ವಿತ್ರಾಗಿ ಪುರುಷ್ ಮತ್ತು ಜ್ಞಾನಿ ಪುರುಷ ಇವರ ಮಧ್ಯೆ ಏನಾದರೂ ಡಿಫ್ರೆನ್ಶಿಯೇಟ್ ಇದೆಯಾ? ಇಲ್ಲ, ಅವರು ಅದನ್ನೇ ಹೇಳ ಬಯಸ್ತಾರೆ. ವಿತ್ರಾಗ್ 100% ಆದ್ರೆ ಅವರನ್ನ ಕೇವಲ ಜ್ಞಾನಿ ಪುರುಷ ಅಂತಾರೆ. ವಿತ್ರಾಗ್ ಅಂಶ 2-4 ಡಿಗ್ರಿ ಬಾಕಿ ಉಳಿದಿದ್ರೆ ಅವರನ್ನ ಜ್ಞಾನಿ ಪುರುಷ ಅಂತಾರೆ. ಅದೇ ವಿತ್ರಾಗ್ ಪುರುಷ ಅಂದ್ರೆ ಜ್ಞಾನಿ ಪುರುಷ. ಸರಿಯಾಗಿದೆ. ಆದ್ರೆ ಊಟ ತಿಂಡಿ ತಿಂತೀರಲ್ವಾ? ತಿಂತೇವೆ ಸರಿಯಾಗಿ. ಯಾಕೆ ವಿತ್ರಾಗರಾಗಿದ್ದೀರಿ? ವಾಣಿಯಲ್ಲ, ನಾನು ವ್ಯವಹಾರ ಇದೆ. ಅಲ್ಲ, ವಿತ್ರಾಗಿ ಅಂತ ನಾನು ದಾದಾಜಿ ಅವರ ಬಗ್ಗೆ ಕಡತ ಹರಿದು ಬಿಡಬೇಡಿ. ಎಲ್ಲ ಮಗನ ಹೆಸರಿನಲ್ಲಿ ಮಾಡ್ಬಿಟ್ಟಿದ್ದೇನೆ ನಾನು. ಇಲ್ಲೆದ್ದಾಯ್ತು, ನಾನು ಸನ್ಯಾಸಿ ಆಗ್ತೇನೆ, ನಾನು ಶುದ್ಧಾತ್ಮನಾಗ್ತೇನೆ, ಹೀಗೆ ಮಾಡಬೇಡಿ. ನೋಡಿ, ನಮ್ಮ ಇನ್ಕಮ್ ಇದೆ, ನಮ್ಮ ಪ್ರಾಪರ್ಟಿ ಏನಿದೆ ಅದನ್ನು ಕೈಯಲ್ಲಿ ಇರಿಸಿಕೊಳ್ಳಿ. ನನ್ನ ಮಗನಿಗೆಲ್ಲ ಕೊಟ್ಬಿಡ್ತೇನೆ ಹಾಗೆ ಮಾಡಬೇಡಿ. ಮೋಹಕ್ಕೆ ಸಿಲುಕಬೇಡಿ. ಈ ಮಾತು ಅರ್ಥವಾದ ಬಳಿಕ ಮಾಡ್ಲು ಹೋಗ್ಬೇಡಿ, ತಿಳುವಳಿಕೆ ಇಡಿ. ಜಾಗೃತಿ ಬರುತ್ತೆ, ತಿಳಿಯುತ್ತದೆ, ಇದೊಳ್ಳೆ ಮಾತು. ಆದರೆ ವ್ಯವಹಾರವನ್ನು ನಾವು ಇಟ್ಕೋಬೇಕು. ನನ್ನ ಪ್ರಾಪರ್ಟಿ ನನ್ನಲ್ಲಿದೆ, ನನ್ನ ಸಾವಿನ ನಂತರ ನನ್ನ ವೈಫ್ಗೆ ಸಿಗುತ್ತೆ, ನಾವಿಬ್ರು ಇಲ್ಲವೆಂದಾಗ ಎಲ್ಲ ನಿಮ್ಗೆ ಸಿಗುತ್ತೆ, ಮಗ ಸೊಸೆಗೆ. ಹೀಗೆ ಇಟ್ಕೊಳ್ಳಿ. ಇಲ್ಲವೆಂದ್ರೆ ಭವಿಷ್ಯದಲ್ಲಿ ತೊಂದರೆಗೆ ಸಿಲುಕಬೇಡಿ. ಇದು ಓದಿದ ಮೇಲೆ ಇಷ್ಟು ಸಂತೋಷವಾಯ್ತು ಅಂದ್ರೆ, ಏನೆಲ್ಲ ಕಡತಗಳ ನನಗೇನು ಸಮಸ್ಯೆ ಇತ್ತು ಮತ್ತು ಬದಿಯಲ್ಲಿ ಪ್ರಿಮೈಸಸ್ನ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅದು ಇದನ್ನು ಓದಿದ ಮೇಲೆ ಸರಿಯಾಗಿ ಒಳ್ಳೆದಾಯ್ತು. ಅದು ಸರಿ. ನನಗೆ ನಿಮ್ಮಲ್ಲಿ ಒಂದೇ ಪ್ರಶ್ನೆ ಕೇಳೋಕಿದೆ. ಗುರೂಜಿ, ನನ್ನ ಮನಸ್ಸು ಯಾವಾಗಲೂ ವಿಚಲಿತ ಪ್ರವೃತ್ತಿಯದ್ದು. ಮನಸ್ಸು ವಿಚಲಿತವಾಗ್ತಿದ್ರೆ ಒಂದು ಉಪಾಯ ಮಾಡಿ. ದಾದಾಜಿಯವರ ಪುಸ್ತಕ ಓದಿ,
ಅದರಿಂದ ತುಂಬಾ Okay. ಶಾಂತಿ ಸಿಗ್ಬಹುದು. ಸತ್ಯ ದರ್ಶನವಾದರೆ ಮನಸ್ಸಿಗೆ ಶಾಂತಿ ಸಿಗ್ತಾ ಹೋಗ್ಬಹುದು. ಇನ್ನೊಂದು ಪುಸ್ತಕ ನಾನು ಯಾರು, ಇದರ ಹಿಂದೆ ಪ್ರಾರ್ಥನೆಯನ್ನು ಹೇಳಿದೆ. ನಾನು ಯಾರು ನಾನು ಯಾರು? ಹಿಂಬದಿಯಲ್ಲಿ ಪ್ರಾರ್ಥನೆಗಳಿವೆ. ನವಕಾಲ ಇದೆ, ನಮಸ್ಕಾರ ವಿಧಿ ಇದೆ, ಮಂತ್ರ ಇದೆ, ಪ್ರಾತಃವಿಧಿ ಇದೆ, ದಾದಾ ಭಗವಾನ್ರದ್ದು. ಇವೆಲ್ಲ ಎಷ್ಟು ಪಾಸಿಬಲ್ ಆಗ್ತದೆ ಪ್ರಾರ್ಥನೆ ಮಾಡಿ ಸಮಯ ತೆಗೆದು ಮತ್ತು ಎತ್ತರ ಸ್ವರದಲ್ಲಿ ಹೇಳೋದು, ಪ್ರಾರ್ಥನೆಯನ್ನು ಮಾಡೋದು. 40 ಬಾರಿ ಹೇಳಿದೆ, 40 ಬಾರಿ ಆಗ್ಲಿಲ್ಲ ಆದ್ರೆ 5 ಬಾರಿ ಮಾಡಿದ್ರೆ ಸಿಮಂದರ ಸ್ವಾಮಿ ನಮಸ್ಕಾರ ಎಲ್ಲ ಒಂದ್ಸಲ ಹೇಳಿ. ಎಷ್ಟು ಹೇಳ್ತೀರೋ ಅಷ್ಟು ಮನಕ್ಕೆ ಶಾಂತಿ ಸಿಗುತ್ತೆ. ತಿಳಿಯಿತಲ್ಲ? ಹೌದು. ಇನ್ನೊಂದು ಉಪಾಯ ಮಾಡಿ, ಮನಸ್ಸಿನಲ್ಲಿ ಭಾವನೆ ದೃಢಪಡಿಸಿ, ನನ್ನ ಮನವಚನ ಕಾಯದಿಂದ ಯಾರಿಗೂ ದುಃಖವಾಗಬಾರ್ದು. ಯಾರಿಗೂ ದುಃಖವಾಗಿದ್ರೆ ನೆನಪಿಟ್ಟು ರಾತ್ರಿ ಮಲಗೋ ಮೊದಲು ಪ್ರತಿಯೊಬ್ಬರಿಗೆ ಯಾರಿಗೆ ದುಃಖ ಕೊಟ್ಟಿದ್ದೀರಿ ಕ್ಷಮೆ ಕೇಳಲು ಪ್ರಾರಂಭಿಸಿ. ಮನಸ್ಸಿಗೆ ತುಂಬಾ ಶಾಂತಿ ಸಿಗ್ಬೋದು. ಎಷ್ಟು ಅನ್ಯರಿಗೆ ದುಃಖ ನೀಡುವುದು ನಿಲ್ಲುತ್ತೋ ಅಷ್ಟು ಮನಸ್ಸಿನ ಶಾಂತಿ ಹೆಚ್ಚುತ್ತೆ. ತಿಳಿಯಿತಲ್ಲ ನಿಮ್ಗೆ? ಸರಿ ಗುರುಜಿ, ನನ್ನ ಇನ್ನೊಂದು ಪ್ರಶ್ನೆ ಇದೆ. ಪರಿವಾರದ ಎಲ್ಲ ಸದಸ್ಯರು ಒತ್ತೊಟ್ಟಿಗೆ ಇರ್ತಾರೆ, ಆದ್ರೆ ಒಬ್ಬರಿಗೊಬ್ಬರಲ್ಲಿ ದ್ವೇಷ ಭಾವನೆ ಇಟ್ಕೋತಾರೆ ಮತ್ತು ಸಂಸಾರದಲ್ಲಿ ಕ್ಲೇಶ ಉತ್ಪನ್ನವಾಗುತ್ತೆ. ಸಾಂಸಾರಿಕ ವ್ಯವಹಾರದಲ್ಲಿ ನಾನು ವಿವಾಹಿತ 8 ವರ್ಷ ಆಯ್ತು. ವಿಷಯವೆಂದ್ರೆ ಎಲ್ಲರೂ ಎಜುಕೇಟೆಡ್ ಆಗಿದ್ದಾರೆ ಮನೆಯಲ್ಲಿ, ಅದೇನೋ ನಿಜ. ಆದ್ರೂ ಹೀಗೆ ಆಗ್ತದೆ ನೋಡಿ, ಈಗ ನೀವು ಫಸ್ಟ್ ಕ್ಲಾಸ್ ಒಂದಷ್ಟು ಪುಸ್ತಕ ಮನೆಗೆ ಕೊಂಡೋಗಿ VCD ಪುಸ್ತಕ ಎಷ್ಟು ಪಾಸಿಬಲ್ ಇದೆಯೋ, ಮತ್ತು ಮನೆಯಲ್ಲಿ ಟಿವಿಯಲ್ಲಿ 4-5 ಬಾರಿ ಸತ್ಸಂಗದ ಪ್ರೋಗ್ರಾಂ ಬರುತ್ತೆ, ಅದನ್ನು ಮನೆಯವರಿಗೆ ತೋರಿಸಿ. ಮತ್ತೆ ಏನೇ 10ರಲ್ಲಿ ಒಬ್ಬಿಬ್ರಾದ್ರೂ ನೋಡ್ಬೋದಲ್ಲ, ನಿಮ್ಮ ಫ್ರೆಂಡ್ಸ್ ಹೆಚ್ಚಾಗ್ಬೋದು, ಸರಿ ಸತ್ಸಂಗಿ ಹೆಚ್ಚಾಗ್ಬೋದು. ಮೆಲ್ಲನೆ ಈ ಉಪಾಯ ಮಾಡಿ, ಸಮ್ಯಕ್ ಉಪಾಯ ಮಾಡಿ. ಮತ್ತೆ ಈ ಕ್ಲೇಶವೆಂದ್ರೆ ಅದು ಅಜ್ಞಾನವಾಗಿದೆ, ಅದರಿಂದ ಕತ್ತಲೆಯಾಗುತ್ತೆ, ಜಗಳ ಆಗ್ತಾ ಇರುತ್ತೆ. ಬೆಳಕು ಮನೆಗೆ ಬಂದ್ರೆ ಜಗಳ ನಿಂತು ಹೋಗುತ್ತೆ. ಇಂಥ ಉಪಾಯ ಮಾಡಿ ಸತ್ಸಂಗಿ ವಾತಾವರಣ ಮನೆಯಲ್ಲಿ ನಿರ್ಮಾಣವಾದ್ರೆ ಶಾಂತಿ ಹೆಚ್ಚುತ್ತೆ. ಮತ್ತೆ ನೀವು ಪ್ರತಿಕ್ರಮಣ ಮಾಡಿ ಎಲ್ಲರ ದೋಷ ನೋಡುವುದನ್ನ ನಿಲ್ಲಿಸಿ, ಎಲ್ರಿಗೂ ದುಃಖ ಕೊಡುವುದನ್ನು ನಿಲ್ಲಿಸಿ, ದುಃಖ ನೀಡಿದಲ್ಲಿ ಕ್ಷಮೆ ಕೇಳ್ತಾ ಇರಿ. ತಿಳಿತಲ್ಲ ನಿಮ್ಗೆ? ಸರಿ. ಜೈ ಜಯ ಸಚಿದಾನಂದ. ಸಚ್ಚಿದಾನಂದ. ಜೈ ಸಚ್ಚಿದಾನಂದ್. ಆಶಾ ಹೇಳಿ. ಪಾಟೀಲ್, ಹೇಳಿ. ಪೂಜ್ಯಶ್ರೀ, ನೀವು ಅಂದಿದ್ದೀರಿ ಬಯಕೆ ದ್ವೇಷದ ಹಿಂದೆ ಅಭಿಪ್ರಾಯ ಇರುತ್ತೆ ಅಂತ. ಅಂದ್ರೆ ದ್ವೇಷದಿಂದಲೇ ಕರ್ಮವಾಗುತ್ತೆ, ಆದ್ರೆ ಆಗ ದ್ವೇಷ ಹೆಚ್ಚು ಇಲ್ಲ, ಯಾಕೆ ಬಯಕೆ ದ್ವೇಷಕ್ಕಿಂತಲೂ ಮುಂದೆ ಅಜ್ಞಾನವಿದೆ, ಕರ್ಮ ಆಗುತ್ತೆ. ಅಜ್ಞಾನ ಹೋಯ್ತು, ಬಯಕೆ ದ್ವೇಷ ಡಿಸ್ಚಾರ್ಜ್ ಹೋಯ್ತು, ಈಗ ಕರ್ಮ ಆಗೋದಿಲ್ಲ. ಏನು? ಅಂದ್ರೆ ಬಯಕೆ ದ್ವೇಷದ ಹಿಂದೆ ಅಭಿಪ್ರಾಯ, ಆದ್ರೆ ಅದು ಅದನ್ನ ಅದು ಕರ್ಮ ಪೆಂಡಿಂಗ್ ಇರುತ್ತೆ. ಯಾಕೆಂದ್ರೆ ಒಳ್ಳೆ ರೀತಿಯಿಂದ ಕಳಚಿ ಹೋಗದಿದ್ರೆ, ಸಂಭಾವದಿಂದ ಹೊರ ಹಾಕದಿದ್ರೆ ಪೆಂಡಿಂಗ್ ಉಳಿಯುತ್ತೆ. ಬಯಕೆ ದ್ವೇಷ ಮಾಡೋದ್ರಿಂದ ಪೆಂಡಿಂಗ್ ಉಳಿಯುತ್ತೆ. ಬಂಧನ ಏನಂದ್ರೆ ಹೊಸತನ ಪಡೆಯೋದು, ಅದರ ಕರ್ಮ ಬಂಧನ ಅನ್ಬೋದು. ಇದು ಹಳೆಯ ಡಿಸ್ಚಾರ್ಜ್ ಪೆಂಡಿಂಗ್ ಉಳಿದಿದೆ. ಅಂದ್ರೆ ಕರ್ಮ ಕಟ್ಲಿಲ್ಲ, ಡಿಸ್ಚಾರ್ಜ್ ಒಳ್ಳೆ ರೀತಿಯಿಂದ ಹೊರಗೆ ಹಾಕ್ಲಿಲ್ಲ ಸಂಭಾವದಿಂದ, ಅದಕ್ಕಾಗಿ ಪೆಂಡಿಂಗ್ ಉಳಿದಿದೆ. ಅಂದ್ರೆ ಪುನಃ ಸಂಭಾವದೊಂದಿಗೆ ಹೊರ ಹಾಕ್ಬೇಕು. ಹಾಗಾದ್ರೆ ತಿಳಿತಲ್ಲ? ಅಭಿಪ್ರಾಯದಿಂದ ಬಿಡುಗಡೆ ಹೇಗೆ ಸಾಧ್ಯ? ಅಂದ್ರೆ 5 ಆಜ್ಞೆಯಲ್ಲಿರಿ. AA, BB ಉಪಯೋಗಿಸಿ, ನಿರ್ದೋಷ ದೃಷ್ಟಿ ಸೆಟ್ ಮಾಡಿ. ಅಂದ್ರೆ ಪ್ರತಿಕ್ರಮಣ ಅಲ್ಲ, 5 ಆಜ್ಞೆ ಪಾಲಿಸಬೇಕು. 5 ಆಜ್ಞೆಯ ದೃಷ್ಟಿಯಲ್ಲಿ ನಡೆದ್ರೆ ಅಭಿಪ್ರಾಯ ಇರುವುದೇ ಇಲ್ಲ. ಏನು 5? ಅದು ವ್ಯವಸ್ಥಿತ ಫೈಲ್ ಇದೆ, ಸಂಭಾವದಿಂದ ಹೊರಗೆ ಹಾಕಬೇಕು. ರಿಲೇಟಿವ್ ಬೇರೆ, ರಿಲೇಟಿವ್ ವ್ಯವಸ್ಥಿತ ಪುಸ್ತಕ ಇದೆ. ರಿಯಲ್ ನಲ್ಲಿ ಅದು ಶುದ್ಧಾತ್ಮ. ರಿಲೇಟಿವ್ ವ್ಯವಸ್ಥಿತ ಪುಸ್ತಕ ನೋಡಿದ್ರೆ ಅಭಿಪ್ರಾಯ ಉಳಿಯೋದೇ ಇಲ್ಲ. ಇಲ್ಲ, ನೀವು ಮೊದಲು ಹಾಕಿದ ಅಭಿಪ್ರಾಯ. ಅಂದ್ರೆ 5 ಆಜ್ಞೆ ಸೆಟ್ ಮಾಡಿ, ಎಲ್ಲರನ್ನು ಶುದ್ಧಾತ್ಮ ನೋಡಿ, ಫೈಲ್ ನೋಡಿ, ವ್ಯವಸ್ಥಿತ ತಿಳಿಯಿರಿ. 5 ಆಜ್ಞೆ ಉಪಯೋಗ ಮಾಡಿದ್ರೆ ಅಭಿಪ್ರಾಯ ಬಿಟ್ಟು ಹೋಗುತ್ತೆ. ಮೊದಲನೇ ಅಭಿಪ್ರಾಯ ಕೂಡ ಬಿಟ್ಟು ಹೋಗ್ಬೋದಾ? ಹಾ ಆದ್ರೆ ಪೂಜ್ಯಶ್ರೀ, ಯಾವಾಗ್ಲೂ ಹೀಗಿರುತ್ತೆ ಅಂದ್ರೆ ಮನ, ಬುದ್ಧಿ, ಚಿತ್ತ, ಅಹಂಕಾರ, ಮನವಚನ, ಕಾಯ ಹೀಗೆ ಆಗ್ಲಿ ಅಂದ್ರೆ ಎಷ್ಟು ಪಾಸಿಟಿವ್ ಆಗುದಂದ್ರೆ ನಮಗೆ ಮೋಕ್ಷ ಮಾರ್ಗದಲ್ಲಿ ಹೆಲ್ಪಿಂಗ್ ಮಾಡಬಹುದು. ಅಂದ್ರೆ ಮೋಕ್ಷ ಮಾರ್ಗ ಬಾಧಕವಾಗ ಅದನ್ನು ಸುಧಾರಿಸ್ಲಿಕ್ಕೆ ಹೋಗ್ಬೇಡಿ, ಅದನ್ನೇ ಕಳಿಬೇಕಾಗಿದೆ. ಡಿಸ್ಚಾರ್ಜ್ ಸುಧಾರಿಸ್ಲಿಕ್ಕೆ ಯಾಕೆ ಹೋಗ್ತೀರಿ? ಜಾಗೃತಿ ಇಟ್ಕೊಳ್ಳಿ. 5 ಆಜ್ಞೆದ್ದು ಕಾಸಸ್ ಸುಧಾರಿಸಿರಿ. ಮನವಚನ ಕಾಯ ಡಿಸ್ಚಾರ್ಜ್ ಆಗಿದೆ, ಅದನ್ನು ಸುಧಾರಿಸಬೇಡಿ. ಡಿಸ್ಚಾರ್ಜ್ನಲ್ಲಿ ಯಾರಿಗಾದ್ರೂ ನೋವಾಗಿದ್ದರೆ ಆಗ ಆಶಾಳಿಗೆ ಹೇಳಿ, ನೀನು ಪ್ರತಿಕ್ರಮಣ ಮಾಡು. ಆಯ್ತು, ಕಾಸಸ್ ಸುಧಾರಿಸಿತು, ತುಂಬಾ ಆಯ್ತು ನಮ್ಗೆ. ಇದೆಲ್ಲ ಸುಧಾರಿಸ್ಲಿಕ್ಕೆ ಹೋದ್ರೆ ಸೋತ್ ಹೋಗ್ತೀರಿ. ಅದೇ ಮಾತು ಇಲ್ಲಿ 4 ದಿನದಿಂದ ನಡೀತಿದೆ. ಮನಕ್ಕೆ, ವಾಣಿಗೆ, ವರ್ತನಕ್ಕೆ ಸುಧಾರಿಸುವುದು ಬೇಡ. ನಾವು ಕಾಲದಲ್ಲಿ ಒಳಗಿನ ಅಭಿಮಾನ ಮುರಿಯಲಿಕ್ಕೆ ಅದರ ಉಪಯೋಗ ವೃದ್ಧಿಸಿ. ದಾದಾಜಿಯವರಲ್ಲಿ ಶಕ್ತಿ ಯಾಚಿಸಿ. ಕೆಟ್ಟ ವಾಣಿ ಬಂದ್ಬಿಡುತ್ತೆ, ಕೆಟ್ಟ ವಿಚಾರ ಬಂದ್ಬಿಡುತ್ತೆ, ಕೆಟ್ಟ ವರ್ತನೆ ಒಳ್ಳೇದಾಗದಿದ್ರೆ ಶಕ್ತಿ ಯಾಚಿಸಿ ಒಳಗಿಂದ. ಸುಧಾರಿಸ್ಲಿಕ್ಕೆ ಹೋಗ್ಬೇಡಿ. ಪೂಜ್ಯಶ್ರೀ, ಈಗ ಅನುಭವ ಆಗುತ್ತಂದ್ರೆ ಎಲ್ಲಕ್ಕಿಂತ ದೊಡ್ಡ ವೈರಿ ಮನಸ್ಸಾಗಿದೆ. ಅದು ಮನ ತುಂಬಾ ದುಃಖ ನೀಡುತ್ತೆ. ಮನ ದುಃಖ ನೀಡುವುದಿಲ್ಲ, ಇದು ನಮ್ಮ ಅಜ್ಞಾನ. ಮನದಿಂದ ಬೇರ್ಪಡುವಲ್ಲಿ ಜಾಗೃತಿ ಆಗಿಲ್ಲ, ಇದೆಲ್ಲ ಅದರ ಪ್ರಾಬ್ಲಮ್ ಆಗಿದೆ. ಇಷ್ಟು ಯೋಚಿಸಿ. ಇದು ಆಷಾಢ ಮನ, ನಾನು ಶುದ್ಧಾತ್ಮ. ಮನಸ್ಸನ್ನು ಸಂಭಾವದಿಂದ ಹೊರಹಾಕಿ, ಮನಸ್ಸು ಏನಾದ್ರೂ ಅಂದ್ರೆ ಸೊಲ್ಯೂಷನ್ ಹುಡುಕಿ, ಮನಸ್ಸಿನ ಸಮಾಧಾನ ತನ್ನಿ. ಮನಸ್ಸು ವಿಲಯವಾಗಬಹುದು. ಅಂದ್ರೆ ಮನಸ್ಸುಂಟಲ್ಲ, ಅದು ಒಳ್ಳೆ ವಿಚಾರ ಕಡಿಮೆ ಮಾಡೋದಿದೆ, ಕೆಟ್ಟ ವಿಚಾರ ತುಂಬಾ ಮಾಡುತ್ತೆ. ಲಿಸ್ಟ್ ಮಾಡಿ ಸೊಲ್ಯೂಷನ್ ತೆಗೀರಿ.
ಕೆಟ್ಟ ವಿಚಾರ ಹೀಗೆ ಬರಲ್ಲ. ಏನಾದ್ರೂ ಟೆನ್ಷನ್ ಇರಬೇಕು, ಏನಾದ್ರೂ ಯೋಚಿಸಿದ ಹಾಗೆ ಆಗಿಲ್ಲ ಅಂದ್ರೆ ನೆಗೆಟಿವ್ ಕಾಣುತ್ತೆ. ಅಹಂಕಾರ ಮುಳುಗಿಸಿದ್ರೆ ನೆಗೆಟಿವ್ ಕಾಣುತ್ತೆ. ಒಂದು ಲಿಸ್ಟ್ ಮಾಡಿ ಸೊಲ್ಯೂಷನ್ ತೆಗೀರಿ. 5 ಆಜ್ಞೆ ಇದೆ ನಮ್ಮಲ್ಲಿ. ಇಷ್ಟು ಒಳ್ಳೆಯ ವಿಜ್ಞಾನವಿದೆ. ಜ್ಞಾನದಿಂದ ಮನ ಡಿಸಾಲ್ವ್ ಆಗುತ್ತೆ. ಬಾಕಿಯವರೆಲ್ಲ ಸಂಸಾರಿಕ ಮಾತು ಹಿಡ್ಕೊಂಡು ಬರ್ತಾರೆ. ಮನಸ್ಸು ಎಲ್ಲರೊಡನೆ ಬಡಿದಾಡುವ ವಸ್ತು. ಮನಸ್ಸು ಜಗಳ ಮಾಡುವುದಿಲ್ಲ, ಅಹಂಕಾರ ಜಗಳ ಮಾಡುತ್ತೆ. ಅಹಂಕಾರದೊಂದಿಗೆ ಬುದ್ಧಿ ಜಗಳ ಮಾಡುತ್ತೆ. ನಮ್ಗೆ ಜ್ಞಾನ ಸಿಕ್ಕಿದ್ರೂ ಬುದ್ಧಿಯದೇ ಸೊಲ್ಯೂಷನ್ ತೆಗಿಬೇಕು. ಮತ್ತು ಆಮೇಲೆ ತಪ್ಪು ತಿಳುವಳಿಕೆ ಎಷ್ಟಿದೆಯೋ ಅಷ್ಟು ಹೆಚ್ಚು ಅಜ್ಞಾನ, ಅಷ್ಟು ಬುದ್ಧಿ ಅನ್ಯಾಯ ಮಾಡಬಹುದು. ನಿಜ ತಿಳುವಳಿಕೆ ಸೆಟ್ ಮಾಡ್ಕೊಂಡ್ರೆ ಬುದ್ಧಿ ಡಿಸಾಲ್ವ್ ಆಗುತ್ತಾ ಹೋಗುತ್ತೆ. ನಿಮ್ಗೆ ಯಾರು ತೊಂದರೆ ಕೊಡ್ಲಿಕ್ಕಿಲ್ಲ. ನಿಜವೆಂದ್ರೆ ಒಂದು ವೇಳೆ ನಾನು ಶುದ್ಧಾತ್ಮಳಾಗಿದ್ದೇನೆಂದು ಹೇಳಿ ಆ ವಿಚಾರ ಆಶಳ ದಾದಾಜಿ ನನ್ನ ರಕ್ಷಣೆ ಮಾಡಿ ಅಂದ್ರೆ ನಾನು ಸರಿಯೇ? ಜ್ಞಾತ. ಮತ್ತು ಮಾತನಾಡ್ಬೇಕು. ಆಶಾ, ನಿನ್ಗೇನ್ ಅನಿಸುತ್ತೆ? ಹೀಗೆ ಕೆಟ್ಟ ವಿಚಾರ ಮಾಡಿ ಏನ್ ಪ್ರಯೋಜನ? ಅವರದ್ದೇನು ಒಳ್ಳೇದಿಲ್ವೋ? ಸ್ವಲ್ಪ ಒಳ್ಳೇದನ್ನ ನೋಡಿ, ಪಾಸಿಟಿವ್ ಏನಿದೆ ನನ್ಗೆ ತಿಳಿಸಿ ಅಂದ್ರೆ ಆಶಾ ತಿಳಿಸ್ತಾಳೆ. ಈ ಅವಳು ಮನಸ್ಸು ಹೇಳ್ತಾಳೆ ನನಗೆ ಇಚ್ಛೆ ಇಲ್ಲ ಅಂತ. ಇಚ್ಛೆ ಇಲ್ಲ ಅಂದ್ರೆ ನೀವು ಆಶಾಳಿಗೆ ಏನಾಗುತ್ತೆ ನೋಡಿ. ಆಶಾ ಏನ್ ಹೇಳ್ತಾಳೆ ಕೇಳಿ. ನೀವು ಅನುಮೋದನೆ ಮಾಡಬೇಡಿ, ಮತ್ತೆ ನೆಗೆಟಿವ್ ಅವಳನ್ನು ಅಪೋಸ್ ಕೂಡ ಮಾಡಬೇಡಿ. ನಿಮ್ಗೇನ್ ಕುಣಿಲಿಕ್ಕಿದೆ ಕುಣೀರಿ. ನಾನು ಜ್ಞಾತಾದೃಷ್ಟ ನೋಡ್ತಾ ಇರ್ತೇನೆ, ಎಚ್ಚರ ಇರ್ತೇನೆ. ನನ್ಗೇನು ತಡೆ ಮಾಡ್ಲಿಕ್ಕಿಲ್ಲ, ಜ್ಞಾತಾದೃಷ್ಟ ಇರ್ತೀನಿ. 1 ಗಂಟೆ ಪ್ರಯೋಗವನ್ನ ಮಾಡಿಯಾದ್ರೂ ನೋಡಿ. ತನ್ನಿಂತಾನೇ ಮನಸ್ಸು ಸುಮ್ಮನಾಗುತ್ತೆ. ಅದಕ್ಕೆ ಪೋಷಣೆ ಸಿಗದಿದ್ರೆ ತನ್ನಿಂತಾನೇ ಬಿದ್ದು ಹೋಗ್ಬೋದು. ಫಲ ನೀಡಿ ಹೊರಟು ಹೋಗುತ್ತೆ. ಎಕ್ಸಾಸ್ಟ್ ಆಗ್ತಿರುತ್ತೆ ಪ್ರಕೃತಿಯ ಎಲ್ಲಾ ವಸ್ತುಗಳು. ನಾವು ಅದಕ್ಕೆ ತಡೆ ಮಾಡಿ ನಿಲ್ಲಿಸ್ತೇವೆ ಮತ್ತು ನಾವು ದುಃಖಿಸ್ತೇವೆ. ಇಲ್ಲ ಅಂದ್ರೆ ನೋಡ್ಬೇಕು, ತಿಳಿಬೇಕು. ಡಿಸ್ಚಾರ್ಜ್ ಶುರುವಾಗುತ್ತೆ, ಎಕ್ಸಾಸ್ಟ್ ಆಗಿ ಮುಗಿದು ಹೋಗುತ್ತೆ. ಪೂರ್ತಿಯಾದ ವಸ್ತು ಕರಗಿ ಹೋಗುತ್ತೆ. ನಾವು ಜ್ಞಾತಾದೃಷ್ಟರಾಗಿ ನೋಡ್ಬೇಕು, ತಿಳಿಬೇಕು, ದೂರ ಇರಬೇಕು. ಪೂಜ್ಯಶ್ರೀ, ನಾನೀಗ ಯೋಚಿಸ್ತೇನೆ, ಈಗ ಕೆಟ್ಟ ಯೋಚನೆ ಬರ್ತದೆ ಅಂತ ಅನಂತರ ಭಯ ನೋಡಿ, ಈಗ ಆಗ್ತದೆ. ಇದು ಯಾರು ಹಿಡ್ದದ್ದು? ಬುದ್ಧಿ ಹಿಡಿದಿಡುತ್ತೆ. ಅಹಂಕಾರ ಮತ್ತೆ ಸಫರಿಂಗ್ ನಲ್ಲಿ ಬರುತ್ತೆ, ಸುತ್ತಾಟದಲ್ಲಿ. ಇದೇ ಜ್ಞಾನದ ಕೊರತೆ. ಇದನ್ನು ಬೇರೆ ಇಡಬೇಕು. ಎಷ್ಟು ಕೆಡಕುಗಳು ಬರ್ಲಿ ಅಷ್ಟು ಬರ್ಲಿ. ದಾದಾಜಿಯ ಬ್ಯಾಂಕ್ ತೆರೆದಿದೆ, ನನ್ನಲ್ಲಿ ಅನಂತ ಶಕ್ತಿ ಇದೆ, ನನ್ಗೂ ನಿನ್ಗೂ ಏನ್ ಸಂಬಂಧವಿಲ್ಲ. ನೀನು ಕರಗುವಿಕೆಯಾಗಿದ್ಯಾ, ನಾನು ನಿತ್ಯಳಾಗಿದ್ದೇನೆ. ಒಮ್ಮೆ ನೋಡಿ ನಮ್ಮ ಶಕ್ತಿ ಎಷ್ಟು ವೃದ್ಧಿಸಿದೆ ಅಂತ. ಪೂಜ್ಯಶ್ರೀ, ಶಕ್ತಿ ಕೊಡಿ. ಅದು ಸರಿಯಾಗಿದೆ. ಜೈ ಸಚ್ಚಿದಾನಂದ್. ಹೇಳಿ ಜಯ ಬನಾರಸ್. ಪೂಜ್ಯಶ್ರೀ, ಕೆಲವರದು ನೆಗೆಟಿವ್ ಇಂಪಾರ್ಟೆಂಟ್ ಕೊಡದೆ ಪಾಸಿಟಿವ್ ಅನ್ನು ಮನದಲ್ಲಿ ಹಿಡಿದು ಆ ದೃಷ್ಟಿ ಹೇಗೆ ಡೆವಲಪ್ ಮಾಡೋದು? ಅದನ್ನ ನೀವು ನಿಶ್ಚಯಿಸಬೇಕು. ಎಲ್ಲಿ ನೆಗೆಟಿವ್ ತಿಳಿಸುವುದು ನಮ್ಮ ಬುದ್ಧಿ, ಮತ್ತು ನೀವು ಅದನ್ನ ಸ್ವೀಕರಿಸ್ತೀರಿ. ಹಾಗಾಗಿ ಬುದ್ಧಿ ನೆಗೆಟಿವ್ ಹೆಚ್ಚು ತೋರಿಸುತ್ತೆ. ನೀವು ಅಪೋಸ್ ಮಾಡಬೇಕು. ನನ್ಗೆ ನೆಗೆಟಿವ್ ನೋಡ್ಲಿಕ್ಕಿಲ್ಲ, ಸರಿ ಪಾಸಿಟಿವ್ ತೋರಿಸ್ಬೇಕು. ಏನಲ್ ಹತ್ರ ಮಾತನಾಡಿ, ಏನಲ್ ಪಾಸಿಟಿವ್ ಇದೆ ಇಲ್ವೋ, ಏನಾದ್ರೂ ಇರ್ಬೋದಲ್ಲ. ಮತ್ತು ನಿರೀಕ್ಷಣೆ ಮಾಡಿ, ಪಾಸಿಟಿವ್ನ ನಿರೀಕ್ಷಣೆ ಮಾಡಬೇಕು. ನಾವು ನಮ್ಮ ಇಚ್ಛೆಯಂತೆ ಎದುರಿನವ ಮಾಡಲಿಲ್ಲ ಅಂದ್ರೆ ಅದರ ನೆಗೆಟಿವ್ ಆಗುತ್ತೆ. ನಮಗೆ ಸಪೋರ್ಟ್ ಮಾಡಿದ್ರೆ ಪಾಸಿಟಿವ್. ನಮಗೆ ಗೌರವ ನೀಡಿದ್ರೆ ಪಾಸಿಟಿವ್. ಗೌರವ ಕೊಡದಿದ್ರೆ ನೆಗೆಟಿವ್. ಅಂದ್ರೆ ನಾವು ನಮ್ಮ ಬುದ್ಧಿಯಿಂದ ನಡೀತೇವೆ. ಅಂದ್ರೆ ಜನ ಹಾಗಿರ್ತಾರೆ, ನನ್ನಲ್ಲಿ ಸರಿಯಾಗಿ ಮಾತನಾಡ್ಲಿಲ್ಲ. ಅದರ ಬದಲಾಗಿ ನೀವು ನಿರೀಕ್ಷಣೆ ಮಾಡಿ, ಈತ ನನ್ನೊಂದಿಗೆ ಹೀಗೆ ವ್ಯವಹಾರ ಮಾಡಿದ, ಎಲ್ಲರೊಂದಿಗೆ ಹೀಗೆ ಮಾಡ್ತಾನೋ, ಎಲ್ಲರೊಂದಿಗೆ ಒಳ್ಳೆ ವ್ಯವಹಾರ ಮಾಡ್ತಾನೆ, ನನ್ನ ಲೆಕ್ಕ ಹಾಗಿದೆ, ನನ್ನೊಡನೆ ಹಾಗೆ ಮಾಡಿದ, ಅವನ ದೋಷವಲ್ಲ, ಅವ ನಿರ್ದೋಷಿಯಾಗಿದ್ದಾನೆ. ಹೀಗೆ ನಾವು ಸ್ಟಡಿ ಮಾಡಿದ್ರೆ, ನಿರೀಕ್ಷಣೆ ಮಾಡಿದ್ರೆ ನಾವು ಪ್ರಕೃತಿಯಿಂದ ಹೊರಗೆ ಬರ್ಬಹುದು. ತಿಳಿತಲ್ಲ? ಹೇಳಿ ಜಯ ಬನಾರಸ್ ಇಂದ. ಹೇಳಿ. ನಮ್ಮ ಮನೆಯಲ್ಲಿ ಎಲ್ಲರೂ ಜ್ಞಾನ ಪಡೆದಿದ್ದಾರೆ, ಆದ್ರೂ ಜಗಳ ಯಾಕೆ ಆಗುತ್ತೆ? ಜ್ಞಾನ ಪಡೆದಿದ್ದೀರಿ, ಜ್ಞಾನ ಎಲ್ಲಿ ಉಪಯೋಗಿಸ್ತೀರಿ? ಮನೆಯಲ್ಲಿ ಲೈಟ್ ಹಾಕಿದ್ದೀರಿ, ಆದ್ರೆ ಮನೆಯಲ್ಲಿ ಚಿಮಣಿಯಿಂದಲೇ ಕೆಲಸ ಮಾಡೋದು. ಲೈಟನ್ನು ಉಪಯೋಗಿಸಿ. ಎಲ್ರೂ ಜಗಳ ಮಾಡಿದ್ರೆ ನೀವು ಯಾಕೆ ಜಗಳ ಮಾಡಬೇಕು? ನೀವು ಜ್ಞಾನದಲ್ಲಿರ್ಬೇಕಲ್ಲ. ನನಗೆ ತುಂಬಾ ಕೋಪ ಬರ್ತದೆ. ಹಾಗಿದ್ರೆ ನಿಮ್ಮ ಕೋಪಕ್ಕೆ ಪ್ರತಿಕ್ರಮಣ ಮಾಡಿ. ಬೇರೆಯವರ ದೋಷ ಯಾಕೆ ತೆಗಿತೀರಿ? ನಾವು ನಮ್ಮ ದೋಷದ ಪ್ರತಿಕ್ರಮಣ ಮಾಡಬೇಕು. ಮನೆಯಲ್ಲಿ ಒಬ್ಬ ಸುಧಾರಿಸಿದ್ರೆ ಎಲ್ರೂ ಅವನನ್ನು ನೋಡಿ ಸುಧಾರಿಸಿ ಬಿಡ್ತಾರೆ. ದಾದಾಜಿ ಒಬ್ಬರೇ ಇದ್ರು ಲೋಕದಲ್ಲಿ. ಇಂದು ಲಕ್ಷಗಟ್ಟಲೆ ಜನರು ಅವರನ್ನು ನೋಡಿ ಸುಧಾರಿಸಿದ್ದಾರೆ, ಅವರನ್ನು ನೋಡಿ ಬೇರೆಯವರು ಸುಧಾರಿಸಿದ್ದಾರೆ. ನಾವು ನಮ್ಮನ್ನು ಸುಧಾರಿಸಬೇಕು, ಬೇರೆಯವರನ್ನು ಸುಧಾರಿಸಲಿಕ್ಕೆ ಹೋಗ್ಬೇಡಿ. ನಮ್ಗೆ ಕೋಪ ಬಂದ್ರೆ ನಾವು ಪ್ರತಿಕ್ರಮಣ ಮಾಡಿ ತೊಳೆಯೋಣ. ತಿಳಿತಲ್ಲ ನಿಮ್ಗೆ? ಹೌದು. ಜೈ ಸಚ್ಚಿದಾನಂದ್. ಮತ್ತೆ ಎಲ್ರನ್ನ ಸತ್ಸಂಗಕ್ಕೆ ಕರೆತನ್ನಿ. ಜ್ಞಾನ ಪಡೆದು ಅದರಿಂದ ಪೂರ್ತಿ ಆಗಲ್ಲ. ಸತ್ಸಂಗಕ್ಕೆ ಹೋದ್ರೆ ಜ್ಞಾನದ ಶಕ್ತಿ ಹೆಚ್ಚಾಗುತ್ತೆ. ಹೇಳಿ. ಯಾವಾಗಾದ್ರೂ ನೆಗೆಟಿವ್ ಇನ್ಸಿಡೆಂಟ್ಸ್ ಆಗುತ್ತೆ. ಹೇಗೆಂದ್ರೆ 2-3 ತಿಂಗಳ ಹಿಂದೆ ನನ್ನ ಬೈಕ್ನ ಆಕ್ಸಿಡೆಂಟ್ ಆಗಿತ್ತು. ಮತ್ತೆ ಆಕ್ಸಿಡೆಂಟ್ ಆದಾಗ್ಲೇ ನನಗೊಂದು ಯೋಚನೆ ಬಂದಿತ್ತು. ಆ ಯೋಚನೆ ಏನಿತ್ತು ಅಂತಂದ್ರೆ, ಜ್ಞಾನ ಪಡೆಯುವ ಮೊದಲು ನನ್ನಿಂದ ತಿಳಿಯದೆ ಒಂದು ತಪ್ಪಾಗಿತ್ತು. ಅಂದ್ರೆ ನನ್ನಿಂದಾಗಿಯೇ ಒಬ್ಬರ ಆಕ್ಸಿಡೆಂಟ್ ಆಗಿತ್ತು. ಇದು ಅದರದ್ದೇ ಫಲ ಬಂದಿರಬೇಕು ಅಂತ. ಯಾವಾಗ ನೆಗೆಟಿವ್ ಘಟನೆ ಆಗುತ್ತೋ ಆಗ ನಮ್ಗೇನು ಪ್ರಕಾಶ ಆಗುತ್ತೋ ಅದರ ಬ್ಯಾಲೆನ್ಸ್ ನಿಲ್ಲಾಗುತ್ತಾ? ಅಂದ್ರೆ ಅವನಿಗೆ ಆಕ್ಸಿಡೆಂಟ್ ಏನಾಗಿತ್ತು, ಅದರ ರಿಯಾಕ್ಷನ್ ನನ್ಗಾಯ್ತು ಎಂದು ನಿಮ್ಗೆ ಹೇಳಲಿಕ್ಕಿದೆಯಾ? ಇಲ್ಲ, ಅದಕ್ಕೇನು ಸಂಬಂಧವಿಲ್ಲ.
ಅಲ್ಲ, ಆತನ ಆಕ್ಸಿಡೆಂಟ್ಗೆ ನಾನು ಒಂದು ನಿಮಿತ್ತನಾಗಿದ್ದೆ. ಅಂದಿನ ಆಕ್ಸಿಡೆಂಟ್ಗೆ ನಾನು ಗಾಡಿ ಬಿಡ್ತಾ ಇದ್ದೆ, ಹಿಂದೆ ಗಮನ ಕೊಡ್ಲಿಲ್ಲ. ನನ್ನದೊಂದು ಹಿಂದಿಂದ ಫೈಲ್ ಬಿತ್ತು. ಫೈಲ್ ಬಿದ್ದಿದ್ರಿಂದ ಆತ ಸ್ಲಿಪ್ ಡೌನ್ ಆಗಿ ಆತನಿಗೆ ಆಕ್ಸಿಡೆಂಟ್ ಆಯ್ತು. ಅಂದ್ರೆ ಯಾವಾಗ ನನ್ನ ಆಕ್ಸಿಡೆಂಟ್ ಆಯ್ತು ಆ ಸಮಯದಲ್ಲಿ ಅಂದ್ರೆ ನನಗೆ ಯಾರು ಗುದ್ದಿದ್ರೋ ಅವರ ಬಗ್ಗೆ ನೆಗೆಟಿವ್ ಭಾವನೆ ನನಗೇನೂ ಇರಲೇ ಇಲ್ಲ. ಆಗ್ಲೂ ನಾನು ಶುದ್ಧಾತ್ಮವಾಗಿದ್ದೆ ಆ ಸಮಯ. ಆದ್ರೆ ದಿನನಿತ್ಯ ಮನದೊಳಗೆ ಒಂದು ಸಂಶಯ ಬರ್ತಾ ಇತ್ತು. ಏನಂದ್ರೆ ಈಗ ಏನ್ ಘಟನೆ ನಡೆದಿದೆ ಅದು ಆಕ್ಸಿಡೆಂಟ್, ಈ ಆಕ್ಸಿಡೆಂಟ್ ನ ಫಲವಾಗಿರಬಹುದು ಅನ್ನೋ ಪ್ರಶ್ನೆ ಇಲ್ಲ, ಮೂಡುತ್ತೆ. ಹಾಗಿಲ್ಲ, ನಿಯಮವಿಲ್ಲ. ಇದು ಸಂಯೋಗದಿಂದ ನಮ್ಮ ಕರ್ಮದ ಲೆಕ್ಕವಿತ್ತು, ಅದು ಪ್ರಕಟವಾಯಿತು. ಅವನ ಲೆಕ್ಕದಲ್ಲಿ ನಿಮಿತ್ತ ಇತ್ತು, ಹಾಗೇ ಆಯಿತು. ಎರಡೂ ವಿಭಿನ್ನ. ಇದೇ ಕಾರಣ ಎಲ್ಲ ಸಮಯದಲ್ಲಿ ಆಗುವುದಿಲ್ಲ. ಇದು ಸಂಯೋಗದಿಂದ ಆಯ್ತೆಂದು ತಿಳಿಬೇಕು. ನಮ್ಮ ಕಾಸಸ್ನಲ್ಲಿ ಇಫೆಕ್ಟ್ ಅನುಭವಿಸಲಿಕ್ಕೆ ಬಂತು ಆಕ್ಸಿಡೆಂಟ್ನ, ಅದನ್ನ ನಮ್ಮ ಕಾಸಸ್ನಲ್ಲಿ ಹಿಂದಿನ ಜನ್ಮದಲ್ಲಿ ಹಾಕಿದ್ದಾರೆ. ಕೆಲವರಿಗೆ ಬರುವುದಿಲ್ಲ, ಇಂಥ ರಿಪಿಟೇಷನ್ ಬರುವುದೇ ಇಲ್ಲ. ಬೇರೆ ಬೇರೆ ಬರಲು ಸಾಧ್ಯವಿದೆ. ಇವೆರಡು ಬೇರೆ ಅಂತ ಭಾವಿಸಿ, ಇದೇ ಕಾರಣವಲ್ಲ. ಜೈ ಸಚ್ಚಿದಾನಂದ್. ನನಗೊಂದು ಪ್ರಶ್ನೆ ಒಳಗಿಂದಲೇ ಹಲವಾರು ವರ್ಷಗಳಿಂದ ತಿರುಗ್ತಾ ಇರ್ತದೆ. ಏನಂದ್ರೆ ನಮ್ಮ ಭಾಗವತದಲ್ಲಿ ಬರೆದಿದೆ, ಯಾವಾಗ ಮನುಷ್ಯನ ಮೃತ್ಯು ಆಗುತ್ತೋ ಆಗ ಅವನಿಗೆ ಇಮಿಡಿಯೇಟ್ಲಿ ಹೊಸ ಜನ್ಮ ಆಗುತ್ತೆ. ಮತ್ತೆ ಹೇಳ್ತಾರಂದ್ರೆ 13 ದಿನ ಆತ್ಮ ಮನೆಯಲ್ಲಿ ಸುತ್ತಾಡುತ್ತೆ ಅಂತ. ಆದ್ರೆ ಇದು ಎರಡು ಹೇಗೆ ಸಾಧ್ಯ? ಆಕ್ಚುಲಿ ಅದು ವ್ಯವಹಾರದ ಮಾತು ತಿಳಿಸಿದೆ. 13 ದಿನ ಸುತ್ತಾಡುತ್ತೆ. ಇಲ್ಲಾಂದ್ರೆ ಕೆಲವರು 25 ದಿನ ಕೂಡ ಶೋಕ ಆಚರಿಸಬಹುದು, ಕೆಲವರು ಮರುದಿನವೇ ನಿಲ್ಲಿಸಬಹುದು. ಒಂದು ವ್ಯವಹಾರ ತಿಳಿಸಿದ್ದು 13 ದಿನದವರೆಗೆ ಆಚರಿಸಿ, ಆ ಸಮಯದಲ್ಲಿ ಗರುಡ ಪುರಾಣ ವಾಚಿಸಿ, ಕಥಾವಾರ್ತೆ ವಾಚಿಸ್ತಾರೆ, ಭಕ್ತಿ ಆಚರಿಸ್ತಾರೆ. 13 ದಿನದ ನಂತರ ಸ್ನಾನ ಮಾಡಿ 14 ದಿನದಿಂದ ಕೆಲಸಕ್ಕೆ ಹೋಗ್ತಾರೆ. ಇದು ವ್ಯವಹಾರ. ವಾಸ್ತವಿಕವಾಗಿ ಇಮ್ಮಿಡಿಯೇಟ್ಲಿ ಇಲ್ಲಿಂದ ಡೆಲ್ಲಿ ಜನ್ಮವಾಗುವುದಿದ್ದರೆ ಆಗ ಆತ್ಮ ವಿತ್ ಕಾಸಲ್ ಬಾಡಿ, ಎಲೆಕ್ಟ್ರಿಕಲ್ ಬಾಡಿ ಉದ್ದವಾಗುತ್ತೆ. ಅದು ಮನೆ ಸೇರಿದ ಮೇಲೆ ಈ ದೇಹ ಬಿಡುತ್ತೆ. ಇಷ್ಟು ಇಮಿಡಿಯೇಟ್ಲಿ ಬೇರೆ ಮನೆಗೆ ಸೇರಿ ನಂತರ ಈ ದೇಹ ಬಿಡುತ್ತೆ. ಇದು ಮಾತ್ರ ನಿಜ. ತಿಳಿತಲ್ಲ ನಿಮ್ಗೆ? ಅದು ವ್ಯವಹಾರವಷ್ಟೇ. ಇಲ್ಲಾಂದ್ರೆ ಈ ಕತೆ ವಾರ್ತೆ ಮಾಡ್ಲಿಲ್ಲ ಅಂದ್ರೆ ಮರುದಿವಸ ಕೆಲ್ಸಕ್ಕೆ ಹೋದ್ರೆ ಮತ್ತು ಅವನಿಗೆ ಈ 13 ದಿನ ಏನಾಗುತ್ತೆ ಕತೆ ವಾರ್ತೆ ಇಡ್ತಾರೆ ಮತ್ತು ಕೇಳ್ತಾರೆ. ಈಗ ಮೃತ್ಯು ಬಂದ್ರೆ ಸಂಸಾರದ ಮೋಹ ಕಳಚಿ ಹೋಗುತ್ತೆ. ಆಗ ಜ್ಞಾನದ ಮಾತು ಒಳಗೆ ನುಸುಳ್ಳೋ ಅವಕಾಶವಿರುತ್ತೆ. ಅದಕ್ಕಾಗಿ ಇದನ್ನು ಆಯೋಜಿಸಿದ್ದಾರೆ ನಮ್ಮ ಋಷಿಮುನಿಗಳು, ಆಚಾರ್ಯ ಮಹಾಶಯರು. ಜನರಿಗೆ ಇದರಿಂದ ಶಾಂತಿ ಸಿಗ್ಬಹುದು, ಲಾಭವಾಗ್ಬಹುದು, ಸದ್ಬುದ್ಧಿ ಬರ್ಬಹುದು. ಜೀವನದ ಅದರ ಬಗ್ಗೆ ಏನು ದುರ್ವ್ಯವಹಾರ ಮಾಡ್ತಾರೆ, ಅದರ ಫಲ ಏನ್ ಸಿಗ್ತದೆ ಎನ್ನುವ ಆಲೋಚನೆ ಬರ್ಬೋದು. ಇದರ ಉದ್ದೇಶ ಅದು. ವಾಸ್ತವಿಕತೆ ಬೇರೆನೆ. ನಾವು ಶ್ರಾದ್ದ ಮಾಡಿದ್ರೂ ಅದು ತಲುಪೋದಿಲ್ಲ. ನಾವಿಲ್ಲಿ ಶ್ರಾದ್ದ ಮಾಡ್ತೇವೆ 12ನೇ ದಿನ 13ನೇ ದಿನ, ಅಲ್ಲಿ ತಲುಪುತ್ತೆ ಅಂತೇನೂ ಇಲ್ಲ. ಇದು ನಮ್ಮ ಶ್ರದ್ಧೆಯ ವಿಷಯ. ವಾಸ್ತವಿಕತೆ ಬೇರೆ.